ಡಾಕ್ಟರ್ ಶಶಿಧರ್ ನರೇಂದ್ರ ಅವರೇ, ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ ವೀಣಾ ಬಿರಾದಾರ್ ಮೇಡಮ್ ಅವರೇ, ಇವತ್ತಿನ ಈ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಬಂದಂತಹ ಗಣ್ಯ ಕಲಾವಿದರೇ ಹಾಗೂ ಶ್ರೀ ಸಿ ಕೆ ಎಚ್ ಶಾಸ್ತ್ರಿ ಅವರೇ, ಶ್ರೀಮತಿ ದೇವಿಕಾ ಜೋಗಿ ಮೇಡಮ್ ಅವರೇ ಹಾಗೂ ಈ ನಾಗರಾಳ್ ಸಹಾಯಕ ಪ್ರಾಧ್ಯಾಪಕರು ಸರ್ ಅವರೇ, ಮತ್ತು ಡಾಕ್ಟರ್ ಅಯ್ಯಣ್ಣ ದೇಸಾಯಿ ಅವರೇ, ಚಿಕ್ಕಮಠ ಸರ್ ಅವರೇ, ಉಳಿದ ಎಲ್ಲ ಗೌರವಾನ್ವಿತ ಗಣ್ಯ ವ್ಯಕ್ತಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಕಲಾ ರಸಿಕರೇ ಹಾಗೂ ಮಹನೀಯರೇ ಹಾಗೂ ಮಹಿಳೆಯರೇ, ಇವತ್ತಿನ ದಿವಸ ಫೆಬ್ರವರಿ 2, 2025 ಇಲ್ಲಿಂದ 1892ನೇ ಫೆಬ್ರವರಿಯ ಅವತ್ತಿನ ದಿವಸ ಪಂಡಿತ್ ಪಂಚಾಕ್ಷರ ಗವಾಯಿಗಳವರ ಜನ್ಮ. ನಾವು ಇಷ್ಟು ದೂರ ಸಾಗಿ ಬಂದಿದ್ದೇವೆ. ಇವತ್ತು ನಾವು ಅವರ ನೆನಪಿನಲ್ಲಿ ಅವ್ರನ್ನ ನೆನಪಿಸಿಕೊಂಡು ಅವರ ಗುಣಗಾನವನ್ನು ಮಾಡಿ ಅವ್ರ ಬಗ್ಗೆ ಧ್ಯಾನ ಮಾಡಿ ಪಾವನ ಆಗಬೇಕಾದಂಥ ವಿಷಯ. ಯಾಕೆಂದರೆ ಪಂಚಾಕ್ಷರ ಗವಾಯಿಗಳವರನ್ನ ಯಾವ ರೀತಿ ವರ್ಣಿಸಬೇಕು? ಉಭಯ ಗಾಯನ ಸಾಮ್ರಾಟರು ಅಂತ ಹೇಳ್ಬೇಕಾ? ಉತ್ತರದ ಸಂಗೀತವನ್ನು ದಕ್ಷಿಣದಲ್ಲಿ ಅದಕ್ಕೊಂದು ಚಿರಸ್ಥಾಯಿಯಾದಂಥ ಒಂದು ಜಾಗವನ್ನು ನಿರ್ಮಾಣ ಮಾಡಿ ಕೊಟ್ಟವರು ಅನ್ನಬೇಕಾ? ಇತಿಹಾಸವನ್ನು ಸೃಷ್ಟಿಸಿದವರು ಅನ್ನಬೇಕಾ? ಎಲ್ಲಕ್ಕಿಂತ ಮುಖ್ಯವಾಗಿ ಅವರನ್ನು ನಾವು ಮಹಾತ್ಮರು ಅಂತೀವಿ. ಮಹಾತ್ಮರು ಎಷ್ಟು ವರ್ಷ ಬಾಳಿದರು ಅನ್ನೋದಕ್ಕಿಂತ ಅವರ ಬಾಳಿದ ದಿನಗಳಲ್ಲಿ ಏನು ಮಾಡಿದರು ಅನ್ನೋದು ಮುಖ್ಯ ಆಗ್ತದೆ. ಸುಮ್ಮನೆ ಮಹಾತ್ಮ ಅನ್ನೋ ಶಬ್ದ ಬರೋದು. ನಾವು ಪಂಚಾಕ್ಷರ ಗವಾಯಿಗಳವರ ಈ ಪರಂಪರೆಯನ್ನು ಇವತ್ತು ನೋಡಿದರೆ, ಈಗಾಗಲೇ ಶಾಸ್ತ್ರೀಜಿಯವರು ಹೇಳಿದರು, ಅದೊಂದು ಸುನಾಮಿ ಅಂತ. ಅದು ಬಹಳ ವಿಸ್ತಾರವಾಗಿ ಇವತ್ತು ಬರೀ ನಮ್ಮ ಭಾಗ ಅಷ್ಟೇ ಅಲ್ಲ, ದೇಶ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಪರಂಪರೆ ವೀರೇಶ್ವರ ಪುಣ್ಯಾಶ್ರಮ ಪರಂಪರೆಯಾಗಿ ಇವತ್ತು ಪ್ರಾಜ್ವಲ್ಯಮಾನವಾಗಿ ಬೆಳಗ್ತಾ ಇದೆ. ಗಾನಯೋಗಿ ಪಂಚಾಕ್ಷರ ಗವಾಯಿಗಳವರ ಬದುಕು ಇವತ್ತು ಒಂದು ಭಾಗದಲ್ಲಿ ಎಲ್ಲ ಕಡೆ ಅವರನ್ನು ನೆನಪಿಸಿಕೊಂಡು ಕಾರ್ಯಕ್ರಮಗಳಾಗ್ತವೆ. ಯಾರಿಗೆ ಭಕ್ತಿ ಭಾವ ಇದೆ ಅವರು ಸ್ವಪ್ರೇರಣೆಯಿಂದ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಸಿ ಕೆ ಎಚ್ ಶಾಸ್ತ್ರಿಯವರು ಅನೇಕ ವರ್ಷಗಳಿಂದ ಈ ಕುರಿತ ಈ ಪರಂಪರೆಯನ್ನು ಮುನ್ನಡೆಸಬೇಕು, ನೆನಪಿನಲ್ಲಿ ಇಡಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಸಾಕಷ್ಟು ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಒಂದು ಭಾವನಾತ್ಮಕ ಸಂಬಂಧವನ್ನು ಈ ಪರಂಪರೆಗೆ ಹೊಂದಿದವರು ಡಾಕ್ಟರ್ ಎಲ್ ದೇಸಾಯಿ ಅವರು ನನಗೆ ಫೋನ್ ಮಾಡಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಉದ್ಘಾಟನೆಗೆ ನೀವು ಬರಬೇಕು ಅಂತ ಕೇಳ್ಕೊಂಡಾಗ ನಾನು ಆ್ಯಕ್ಚುಲಿ ಪ್ರವಾಸದಾಗಿದ್ದೆ. ಇದೇನು ನಮಗೆ ಹೊರಗಿನ ಕಾರ್ಯಕ್ರಮ, ನಮ್ಮ ಪರಂಪರೆ ಕಾರ್ಯಕ್ರಮ. ಹಾಗಾಗಿ ನಾನು ಭಾಳ ಸಂತೋಷದಿಂದ ಒಪ್ಕೊಂಡು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಎಲ್ಲ ಗಣ್ಯರ ಜೊತೆಯಲ್ಲಿ ನನಗೆ ಸಭೆಯನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶಾಸ್ತ್ರೀಜಿಯವರಿಗೆ ಮತ್ತು ಅಯ್ಯಣ್ಣ ಅವರಿಗೆ ನಾನು ಧನ್ಯವಾದಗಳನ್ನು ಮೊದಲಿಗೆ ಹೇಳ್ತಾ ಕೆಲವು ಒಂದೆರಡು ಮಾತುಗಳನ್ನು ಭಾಳ ಸಂಕ್ಷಿಪ್ತವಾಗಿ ಹೇಳೋ ಪ್ರಯತ್ನವನ್ನು ಮಾಡ್ತೇನೆ. ಯಾಕೆಂದರೆ ಇಡೀ ದಿವಸದ ಅನೇಕ ಕಾರ್ಯಕ್ರಮಗಳನ್ನು ಅವರು ಹೊಂದಿಕೊಂಡಿದ್ದಾರೆ. ನನಗೆ ಅನಿಸೋದು, ಪಂಚಾಕ್ಷರ ಗವಾಯಿಗಳವರು ಅವರ ಬಾಲ್ಯದಲ್ಲಿ ಅವರು 2 ಕಣ್ಣುಗಳನ್ನು ಹೊಂದಿರದೆ ಈ ಜಗತ್ತಿಗೆ ಬಂದಂಥವ್ರು. ಆದರೆ ಅವರಿಗೆ ಸಂಗೀತ ಎನ್ನುವಂಥ ಆ ವರದಾನ ಏನಿತ್ತಲ್ಲ ಅದು ಅವ್ರ ಜೊತೆಯಲ್ಲಿತ್ತು. ಅದೇ ರೀತಿಯಲ್ಲಿ ಅವರ ಭಾಗ್ಯ ಯಾವಾಗ ತಿಳಿತಂತಂದರೆ, ಯತಿಶ್ರೇಷ್ಠರಾದಂತಹ ಕುಮಾರಸ್ವಾಮಿಗಳ ದೃಷ್ಟಿಗೆ ಅವರು ಯಾವಾಗ ಬಿದ್ದರು ಆವಾಗ ಅವರ ಭಾಗ್ಯದ ಬಾಗಿಲು ತೆರೀತು ಅಂತ ಹೇಳಿದ್ರು. ನಾವು ನೋಡ್ತೀವಿ, ಅವರ ಚರಿತ್ರೆಯನ್ನು ಓದುವಾಗ ನೋಡ್ತೀವಿ, ಅವರಿಗೆ ಸಂಗೀತ ಶಿಕ್ಷಣವನ್ನು ಕೊಡಬೇಕಂತೇಳಿ ಸ್ವಾಮೀಜಿಯವರು ಎಷ್ಟು ಪ್ರಯತ್ನವನ್ನು ಮಾಡ್ತಾರೆ. ತಂಜಾವೂರಿನಿಂದ ಒಬ್ಬ ಪ್ರಸಿದ್ಧ ಸಂಗೀತಜ್ಞರನ್ನು ಕರೆಸಿ ಪಾಠ ಹೇಳಿಸ್ತಾರೆ.
ಆಮೇಲೆ ಗದಗಪ್ಪ ಮಾಸ್ತರ್ ಅಂತ ಅವ್ರ ಕಡೆಯಿಂದ ಹೇಳಿಸ್ತಾರೆ, ಪಂಡಿತ್ ವೆಂಕಟರಮಣ ಅಂತ ಅವ್ರ ಕಡೆಯಿಂದ ಹೇಳಿಸ್ತಾರೆ. ಅಷ್ಟೇ ಅಲ್ಲ, ಗ್ವಾಲಿಯರ್ ಘರಾಣೆಯ ಶ್ರೇಷ್ಠ ಗಾಯಕರಾಗಿದ್ದಂತಹ ಪಂಡಿತ್ ನೀಲಕಂಠ ಮಿರಜ್ಕರ್ ಅವರನ್ನು ಕರೆಸಿ ಪಾಠವನ್ನು ಹೇಳ್ತಾರೆ. ಅದೇ ರೀತಿ ಕಿರಾಣ ಘರಾಣೆಯ ಖಾನ್ ಸಾಹೇಬ್ ಅಬ್ದುಲ್ ವಹೀದ್ ಖಾನ್ ಕಡೆಯಿಂದ ಸಂಗೀತವನ್ನು ಹೇಳಿಸ್ತಾರೆ. ಇಷ್ಟೆಲ್ಲ ಸಂಗೀತದ ಅಭ್ಯಾಸದಿಂದ ಅವರು ಒಂದು ಸಂಗೀತದ ಗಣಿ ಅಂತ. ಅಷ್ಟೇ ಅಲ್ಲ, ಕೇವಲ ಗಾಯನ ಅಷ್ಟೇ ಅಲ್ಲ, ತಬಲಾ, ಪಖವಾಜ್, ಅನೇಕ ಸ್ವರವಾದ್ಯಗಳು, ಅದು ಅಲ್ಲದೆ ಕೀರ್ತನ ಮಾಡೋದರಲ್ಲಿ ಪರಿಣಿತಿಯನ್ನು ಅವರಿಗೆ ಕೊಡಿಸಲಾಗ್ತದೆ. ಹೀಗಾಗಿ ಅವರು ಸಕಲ ವಿದ್ಯಾ ಪಾರಂಗತರಾಗಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಹೊರಬಂತಾರೆ. ಅವರ ಚರಿತ್ರೆಯಲ್ಲಿ ಒಂದು ಸಂಗತಿ ಬರ್ತದೆ. ಅವರಿಗೆ ಒಮ್ಮೆ ಸ್ವಾಮೀಜಿಯವರು ಕರೆದು, ನಿನಗೆ ವಿದ್ಯೆಯನ್ನೆಲ್ಲ ಕಲಿಸಿಯಾಗಿದೆ, ಈ ವಿದ್ಯೆಯನ್ನು ಇನ್ನು ದಾನ ಮಾಡಬೇಕು. ಸಮಾಜದ ಯಾವುದೇ ವರ್ಗ, ಯಾವುದೇ ಜಾತಿ ಈ ಥರದ ಬಂಧನಕ್ಕೊಳಪಡಿಸದೆ ಎಲ್ಲರಿಗೂ ಸಮಾನವಾಗಿ, ಶ್ರೀಮಂತರಿರ್ಬೋದು, ಬಡವರಿರ್ಬೋದು, ದಲಿತರಿರ್ಬೋದು, ದೀನರಿರ್ಬೋದು, ಎಲ್ಲರಿಗೂ ಸಮಾನವಾಗಿ ವಿದ್ಯೆಯನ್ನು ಹಂಚಬೇಕು ಇತ್ಯಾದಿ ಎಲ್ಲ ಅವರಿಗೆ ಬೋಧನೆಯನ್ನು ಮಾಡಿ ಆಮೇಲೆ ಒಂದು ಹೇಳ್ತಾರೆ, ನೀವು ಬ್ರಹ್ಮಚರ್ಯವನ್ನು ಪಾಲಿಸಬೇಕಂತ. ಆ ಸಂದರ್ಭದಲ್ಲಿ ಗವಯಿಗಳು ಎಲ್ಲ ಅವರ ಮಾತುಗಳನ್ನು ಒಪ್ಪಿಕೊಳ್ತಾರೆ. ಆದರೆ ಬ್ರಹ್ಮಚರ್ಯ ಅದು ಯತಿಗಳಿಗೆ ಆಗುವಂಥ ಕೆಲಸ, ಅದು ನನ್ನ ಕಡೆಯಿಂದ ಆಗೋದಿಲ್ಲ, ತಮಗೆ ವಿರುದ್ಧವಾಗಿ ಮಾತಾಡ್ತೀನಿ ಅಂತ ತಿಳ್ಕೋಬಾರ್ದು. ಆದರೆ ನನಗೆ ಒಂದು ಸೂಕ್ತವಾದ ಕನ್ಯೆಯನ್ನು ಹುಡುಕಿ ನೀವು ಮದುವೆ ಮಾಡಿ, ನಾನು ಉಳಿದ ಎಲ್ಲದನ್ನು ನಾನು ಪಾಲಿಸ್ತೀನಿ ಅಂತ ಹೇಳ್ತಾರೆ. ಕುಮಾರಸ್ವಾಮಿಗಳಿಗೆ ಅದನ್ನು ಕೇಳಿ ಸ್ವಲ್ಪ ಶಾಕ್ ಆಗ್ತದೆ. ಅವರು ಮನಸ್ಸಿನಲ್ಲಿ ಇಟ್ಟಂಥ ಏನು ಒಂದು ಗೋಲ್ ಇತ್ತಲ್ಲ, ಅವರು ತಿಳಿ ಹೇಳ್ತಾರೆ, ಇಲ್ಲಪ್ಪ ನಿನಗಲ್ಲ. ಆದರೂ ಅವರ ತಲೆಯಿಂದ ಆ ವಿಷಯ ಹೋಗೋದಿಲ್ಲ. ಸರಿ ಅಂತೇಳಿ ಕನ್ಯೆಯನ್ನು ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅನೇಕ ದಿನ ಹೀಗೆ ನಡೀತದೆ. ಗವಯಿಗಳ ಮನಸ್ಸಿನಲ್ಲಿ ಮದುವೆ ಆಗಬೇಕು, ಸಂಸಾರದೊಂದಿಗೆ ಈ ಸಾಗರವನ್ನು ದಾಟಬೇಕು, ವಿದ್ಯಾದಾನವನ್ನು ಮಾಡಬೇಕು. ಕಡೆ ಪ್ರಯತ್ನವಾಗಿ ಗುರಪ್ಪ ಎನ್ನುವಂಥ ಒಬ್ಬ ಭಕ್ತರು ಅವರು ಸ್ವಾಮೀಜಿಯವರಿಗೆ ಆಶ್ವಾಸನೆ ನೀಡಿ ಅವರ ಮನಪರಿವರ್ತನೆಯನ್ನು ನಾನು ಮಾಡ್ತೀನಿ ಅಂತ ಹೇಳ್ಕೊಂಡು ಅವರು ಗವಯಿಗಳಿಗೆ ತಿಳಿ ಹೇಳ್ತಾರೆ. ಏನೇನೋ ಕೆಲವೊಂದಷ್ಟು ಮಾತುಗಳನ್ನು ಹೇಳಿ ಅವರಿಗೆ ಮನಮುಟ್ಟುವ ಹಾಗೆ, ಸಂಸಾರಿಕನಾದರೆ ಏನೆಲ್ಲ ಕಷ್ಟಗಳು ಬರಬಹುದು, ಅದು ನೀವು ಕಣ್ಣಿಲ್ದವರಾಗಿ ನಿಮಗೆ ಏನೇನು ಸಮಸ್ಯೆಗಳು ಬರ್ಬೋದು, ಮತ್ತು ಇಂಥ ದೊಡ್ಡ ಗುರುಗಳು ಸಿಕ್ಕಾಗ ಅವರ ವಚನವನ್ನು ಪರಿಪಾಲಿಸೋದೇ ಶ್ರೇಷ್ಠವಾದ ಕೆಲಸ ಎನ್ನುವಂಥ ಮನ ಮುಟ್ಟ ಹಾಗೆ ಅವರಿಗೆ ಹೇಳ್ತಾರೆ. ಅವರ ಮನ ಪರಿವರ್ತನೆ ಆಗಿ ಅವರು ಗುರುಗಳ ಎದುರಿಗೆ ಹೋಗಿ, ಇವತ್ತಿನಿಂದ ಕನ್ಯೆ ನೋಡೋದನ್ನು ನಿಲ್ಲಿಸ್ರಿ, ನಾನು ಸಂಗೀತ ಆರಾಧನೆ, ಬೋಧನೆ, ಸಾಧನೆ ಒಳಗೆ ನಿಮ್ಮ ಜೀವನವನ್ನು ಕಳೀತೀನಿ ಅಂತ ಅವರು ವಚನವನ್ನು ಕೊಡ್ತಾರೆ. ಸೊ ಅಲ್ಲಿಂದ ಶಿವಯೋಗ ಮಂದಿರ, ಸ್ವಾಮೀಜಿಯವರು ಸ್ಥಾಪಿಸಿದಂಥ ಶಿವಯೋಗ ಮಂದಿರ ಏನಿದೆ, ಅಲ್ಲಿಂದ ಅವರು ಅನಿವಾರ್ಯ ಕಾರಣಗಳಿಂದಾಗಿ ಹೊರಗೆ ಬರ್ತಾರೆ. ಸಾಮಾಜಿಕ ಈ ಒಂದು ಜಗತ್ತಿನಲ್ಲಿ ತನ್ನ ಶಿಷ್ಯರನ್ನು ಕಟ್ಕೊಂಡು ಅವರು ಸಂಚಾರವನ್ನು ಶುರು ಮಾಡ್ತಾರೆ. ಅಷ್ಟೇ ಅಲ್ಲ, ಕೆಲವು ಕಡೆ ನಿಡಗುಂದಿ ಅನ್ನುವಂಥ ಊರಲ್ಲಿ ಒಂದು ಸಂಗೀತ ಶಾಲೆ ಆಗ್ತದೆ, ಗಜೇಂದ್ರಗಡ ಅನ್ನುವಂಥಲ್ಲಿ ಸಂಗೀತ ಶಾಲೆ ಆಗ್ತದೆ. ಕಡೆಗೆ ಅದು ಗದಗಿನಲ್ಲಿ ಬಸರಿ ಗಿಡದ ವೀರಪ್ಪನವರ ಭೂಮಿ ದಾನದ ಕಾರಣದಿಂದಾಗಿ ಹಾಗೂ ಭಕ್ತರ ಒಂದು ಅಪೇಕ್ಷೆ ಮೇರೆಗೆ ಗದಗಿನಲ್ಲಿ ಒಂದು ಚಿರಸ್ಥಾಯಿಯಾದ ಸಂಗೀತ ಶಾಲೆ ಮತ್ತು ಈ ಪರಂಪರೆಯ ನಿರ್ಮಾಣ. ಈ ಇತಿಹಾಸವನ್ನು ನೋಡಿದರೆ ನಮಗೆ ಮಹಾತ್ಮರು ಅವರು ಯಾವ ರೀತಿ ಜಗತ್ತನ್ನು ಪರಿಪಾಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಸಂಗೀತ ಕ್ಷೇತ್ರದಲ್ಲಿ ಇವತ್ತು ವೀರೇಶ್ವರ ಪುಣ್ಯಾಶ್ರಮ ಪರಂಪರೆ ಅಂತಂದರೆ ಅದಕ್ಕೆ ಅದರದೇ ಆದ ಒಂದು ಪ್ರಾಮುಖ್ಯತೆ ಇದೆ. ಈ ಸಂಗೀತ ಕರ್ನಾಟಕಕ್ಕೆ ಹೇಗೆ ಬಂತು, ಅದರ ಬೆಳವಣಿಗೆಗೆ ಯಾರ್ಯಾರು ಕಾರಣರಾದರು, ಒಂದು ದೊಡ್ಡ ಇತಿಹಾಸ. ಅದು ಇಂಥವರೇ ಇಂಥ ದಿವಸ ತಂದರು ಅಂತ ಹೇಳೋದು ಕಷ್ಟ. ಅದು ಒಂದು ನಿರಂತರ ಪ್ರಕ್ರಿಯೆ ಸಂಗೀತದ ಬೆಳವಣಿಗೆ ಅಂತ. ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಸಂಗೀತ ಬರಲಿಕ್ಕೆ ಪ್ರಾರಂಭ ಆಗಿ ಇಲ್ಲಿ ಕರ್ನಾಟಕ ಸಂಗೀತದ ಒಂದು ಪ್ರಾಬಲ್ಯ ಇದ್ದಂಥ ಅದು ಸಮಯ.
ಅದರ ನಂತರದಲ್ಲಿ ಹಿಂದೂಸ್ತಾನಿ ಸಂಗೀತ ಬಹಳಷ್ಟು ಇಲ್ಲಿ ಪ್ರಖ್ಯಾತಿಯನ್ನು ಹೊಂದಿ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು. ಹಿಂದೂಸ್ತಾನಿ ಸಂಗೀತ ಅಂದರೆ ಧಾರವಾಡದ ಕಡೆ ನೋಡಬೇಕು ಅನ್ನೋಷ್ಟರ ಮಟ್ಟಿಗೆ ಇದು ಬೆಳೀತು. ವೀರೇಶ್ವರ ಪುಣ್ಯಾಶ್ರಮದ ಪರಂಪರೆಯಲ್ಲಿನೇ ಜಗದ್ವಿಖ್ಯಾತವಾದಂತಹ ಗಾಯಕರು, ವಾದಕರು ನಿರ್ಮಾಣಗೊಂಡು ಅವರ ಶಿಷ್ಯರು ಈ ರೀತಿಯಾಗಿ ಇದು ಬೆಳ್ಕೋತ ಬಂದಿದೆ. ಒಂದು ಪ್ರವಾಹದ ರೀತಿಯಲ್ಲಿ ಸಂಗೀತ ಯಾರು ಅತ್ಯಂತ ಭಕ್ತಿಯಿಂದ ಈ ಪರಂಪರೆಯನ್ನು ಗೌರವಿಸಿ ಅಧ್ಯಯನ ಮಾಡಿಕೊಂಡು ಬೋಧನೆ ಸಾಧನೆಯಲ್ಲಿ ತೊಡಗಿಕೊಂಡಿದ್ದಾರೆ, ಅವರ ಜೀವನ ಎಂದೂ ಕಹಿಯಾಗಿಲ್ಲ. ಇಷ್ಟು ಮಾತ್ರ ನಿರ್ಧಾರವಾಗಿ ಹೇಳ್ಬೋದು. ಅಂಥ ಒಂದು ಶ್ರೇಷ್ಠ ಸಂಗೀತ ಪರಂಪರೆಯನ್ನು ನಿರ್ಮಾಣ ಮಾಡಿ ಒಂದು ಇತಿಹಾಸವನ್ನು ಸೃಷ್ಟಿಸಿ ಜನಮಾನಸದಲ್ಲಿ ನಿರಂತರವಾಗಿ ಇರುವಂಥ ಗಾನಯೋಗಿ ಪಂಡಿತ್ ಪಂಚಾಕ್ಷರ ಗವಾಯಿಗಳವರ ಜನ್ಮದ ದಿನದ ಅಂದರೆ ಜಯಂತಿಯ ಈ ಕಾರ್ಯಕ್ರಮದಲ್ಲಿ ಅವರನ್ನು ನೆನೆಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂಘಟಕರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಉದ್ಘಾಟನಾ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಇಡೀ ದಿನ ಇಂದು ಸಂಗೀತ ಕಾರ್ಯಕ್ರಮಗಳು ಇದೆ, ಪ್ರಶಸ್ತಿ ಪ್ರದಾನ ಸಮಾರಂಭ ಇದೆ. ಯಾರು ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರೆ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀಲಿ ಎನ್ನುವಂಥ ಆಶಯ ಜೊತೆಗೆ ನಾನು ಮಾತು ಮುಗಿಸ್ತೀನಿ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಘಾಟನಾ ಸ್ವರ ನುಡಿಗಳನ್ನು ಮಾತನಾಡುತ್ತಾ ಪಂಚಾಕ್ಷರಿ ಗವಾಯಿಗಳ ಜೀವನ, ಸಂಗೀತ ಕ್ಷೇತ್ರಕ್ಕೆ ಅವರ ಕೊಡುಗೆ, ವೀರೇಶ್ವರ ಪುಣ್ಯಾಶ್ರಮದ ಸ್ಥಾಪನೆ, ಕರ್ನಾಟಕದ ಸಂಗೀತ ಪರಂಪರೆ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಧಾರವಾಡ ಮುಂತಾದ ವಿಷಯಗಳನ್ನು ಕುರಿತು ಮಾತನಾಡಿದಂತಹ ಹಿರಿಯ ಅನುಭವಿಗಳು, ಹಿರಿಯ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕರು ಧಾರವಾಡ ಡಾಕ್ಟರ್ ಶಾಂತಾರಾಮ್ ಹೆಗ್ಡೆ ಸರ್ಗೆ ಅನಂತ ವಂದನೆಗಳನ್ನು ನಾನು ಈ ಕಾರ್ಯಕ್ರಮದ ಪರವಾಗಿ ಸಲ್ಲಿಸುತ್ತೇನೆ. ಈಗ ನೃತ್ಯ ಕುಮಾರಿ ಐಶ್ವರ್ಯ ಅವರಿಂದ ನೃತ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ.